ಸಿದ್ದರಾಮಯ್ಯ ಕುರ್ಚಿಯನ್ನ ಕಸ್ಕೊಂಡಿದ್ಯಾರು ಗೊತ್ತಾ? ಇದು ಸಿದ್ದರಾಮಯ್ಯ ಫ್ಯಾನ್ಸ್ ಕಾಂಗ್ರೆಸ್ಸಿಗರು ನೋಡಬೇಕಾದಂತ ಸ್ಟೋರಿ. ಯಾರದ್ದೋ ಸಿಎಂ ಕುರ್ಚಿ ಆಸೆಗೆ ಸಿದ್ದು ಸಿಎಂ ಕುರ್ಚಿ ಹೋಯಿತು. ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಕಸ್ಕೊಂಡಿದ್ದು ಯಾರು? ಇದು ಸಿದ್ದರಾಮಯ್ಯ ಫ್ಯಾನ್ಸ್ ಕಾಂಗ್ರೆಸ್ಸಿಗರು ನೋಡಲೇಬೇಕಾದಂತಹ ಸ್ಟೋರಿ. ಯಾರದ್ದೋ ಸಿಎಂ ಕುರ್ಚಿ ಆಸೆಗೆ ಸಿದ್ದು ಸಿಎಂ ಕುರ್ಚಿ ಹೋಯಿತು. ದೆಹಲಿಯಲ್ಲಿ ಸಿಎಂ ಕುರ್ಚಿಗೆ ಮಸಲತ್ತು ಮಾಡಿದ್ದು ಡಿಕೆಶಿ ಅಲ್ಲವೇ ಅಲ್ಲ. ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿಸಿದ್ದು ಕೆಸಿ ವೇಣುಗೋಪಾಲ್. ಸಿದ್ದರಾಮಯ್ಯ ಕೆಳಗಿಳಿಸೋದಕ್ಕೆ ಕೇರಳದ ರಾಜಕಾರಣವೇ ಕಾರಣವಾಯ್ತಾ? ಹಾಗಾದ್ರೆ ಕೆಸಿ ವೇಣುಗೋಪಾಲ್ ಕಾರಣಕ್ಕೆ ಸಿದ್ದರಾಮಯ್ಯ ತಲೆದಂಡವಾಯ್ತಾ? ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಕಸ್ಕೊಂಡಿದ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನಡೆದಿರುವಂತಹ ರಣತಂತ್ರ ತಂತ್ರಗಾರಿಕೆ, ಯಾರದ್ದೋ ಸಿಎಂ ಕುರ್ಚಿ ಆಸೆಗೆ ಸಿದ್ದು ಕುರ್ಚಿ ಹೋಯಿತು ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಕೆಸಿ ವೇಣುಗೋಪಾಲ್ ಕಾರಣಕ್ಕೆ ಸಿದ್ದರಾಮಯ್ಯ ತಲೆದಂಡವಾಯ್ತಾ? ಹಾಗಾದ್ರೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ದು ಕೆಸಿ ವೇಣುಗೋಪಾಲ್. ಸಿದ್ದರಾಮಯ್ಯ ಕೆಳಗಿಳಿಸೋದಕ್ಕೆ ಕೇರಳದ ರಾಜಕಾರಣವೇ ಕಾರಣವಾಯ್ತಾ? ಎಲ್ಲೋ ಒಂದು ಕಡೆ ಯಾರದ್ದೋ ಸಿಎಂ ಕುರ್ಚಿ ಆಸೆಗೆ ಇದೀಗ ಸಿದ್ದು ಸಿಎಂ ಕುರ್ಚಿ ಹೋಯಿತು. ದೆಹಲಿಯಲ್ಲಿ ಸಿಎಂ ಕುರ್ಚಿಗೆ ಮಸಲತ್ತನ್ನ ಮಾಡಿದ್ದು ಡಿಕೆಶಿ ಅಲ್ಲವೇ ಅಲ್ಲ. ಸಿದ್ದು ವಿರುದ್ಧ ಮಾಡಿದಂತಹ ಮಸಲತ್ತು, ಕೇರಳ ಮಸಲತ್ತು, ಅಪ್ಪಿತಪ್ಪಿಯೂ ಕೂಡ ಒಪ್ಪಂದದ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿರಲಿಲ್ಲ. ಸೊ ಫೈನಲಿ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ದು ಕೆಸಿ ವೇಣುಗೋಪಾಲ್. ಹೀಗಂತ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು. ಅನಿವಾರ್ಯವಾಗಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದಂತಹ ಸಿದ್ದರಾಮಯ್ಯ, ಕೆಸಿ ವೇಣುಗೋಪಾಲ್ ಕಾರಣಕ್ಕೆ ಸಿದ್ದರಾಮಯ್ಯ ತಲೆದಂಡವಾಯ್ತಾ? ಹಾಗಾದ್ರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಕಸ್ಕೊಂಡಿದ್ದು ಇವ್ರೇನಾ? ಯಾರದ್ದೋ ಸಿಎಂ ಕುರ್ಚಿ ಆಸೆಗೆ ಸಿದ್ದು ಸಿಎಂ ಕುರ್ಚಿ ಪಟ್ಟದಿಂದ ಕೆಳಗಿಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ಸಿಗರು ನೋಡಲೇಬೇಕಾದಂತಹ ಸ್ಟೋರಿ. ಕೆಸಿ ವೇಣುಗೋಪಾಲ್ ಕಾರಣಕ್ಕೆ ತಲೆದಂಡವಾಗಿರುವಂಥದ್ದು, ಸಿದ್ದರಾಮಯ್ಯ ತಲೆದಂಡವಾಗಿರುವಂಥದ್ದು. ಸಿದ್ದರಾಮಯ್ಯರನ್ನ ಕೆಳಗಿಳಿಸೋದಕ್ಕೆ ಕೇರಳದ ರಾಜಕಾರಣವೇ ಕಾರಣವಾಯ್ತಾ? ಹಾಗಾದ್ರೆ ಫೈನಲಿ ಮೇ 24ರಂದು ಪ್ರತಿ ಬಾರಿಯಂತೆ ದೆಹಲಿಗೆ ಹೋಗ್ತಾ ಇದ್ದಂತಹ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಪರಿಷತ್ ಟಿಕೆಟ್ ಬಗ್ಗೆ ಆಗಿರ್ಬೋದು ಚರ್ಚೆಯನ್ನ ಮಾಡಲಾಗ್ತಾ ಇರುತ್ತೆ. ಸೊ ಚರ್ಚೆ ಮಾಡಿ ಪಟ್ಟಿ ಫೈನಲ್ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿರ್ತಾರೆ. ಆದರೆ ದೆಹಲಿಯಲ್ಲಿ ಏಕಾಏಕಿ ಉಲ್ಟಾ ಆಯಿತು ಸಿದ್ದರಾಮಯ್ಯ ಪ್ಲಾನ್. ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗುತ್ತೆ. ಮೇ 24 ಪ್ರತಿ ಬಾರಿಯಂತೆ ದೆಹಲಿಗೆ ಹೋಗಿದ್ದಂತಹ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ, ರಾಜ್ಯಸಭೆ, ಪರಿಷತ್ ಟಿಕೆಟ್ ಬಗ್ಗೆ ಚರ್ಚೆನ ನಡೆಸೋದಕ್ಕೆ ತೆರಳಿರ್ತಾರೆ. ಬಟ್ ಅಲ್ಲಿ ಹೋದ ನಂತರ ಚರ್ಚೆ ಮಾಡಿ ಪಟ್ಟಿ ಫೈನಲ್ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿರ್ತಾರೆ. ಆದರೆ ದೆಹಲಿಯಲ್ಲಿ ಏಕಾಏಕಿ ಉಲ್ಟಾ ಆಗೋಗಿದೆ ಸಿದ್ದರಾಮಯ್ಯರ ಕಂಪ್ಲೀಟ್ ಆದಂತಹ ಪ್ಲಾನ್. ಅನಿವಾರ್ಯವಾಗಿ ಸಿಎಂ ಕುರ್ಚಿಯಿಂದ ಕೆಳಗಿಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸಿದ್ದರಾಮಯ್ಯಗೆ. ಏಕಾಏಕಿ ಸಿಎಂ ಬದಲಾವಣೆ ಬಗ್ಗೆ ಮಾತುಕತೆ, ಚರ್ಚೆ ಶುರುವಾಗುತ್ತೆ. ಒಂದು ಕಾಲದಲ್ಲಿ ಸಿದ್ದು ಪರ ಬಂಡೆಗಲ್ಲಿನಂತೆ ನಿಂತಿದ್ದಂತಹ ವೇಣುಗೋಪಾಲ್ ಇವರೇ ಕಾರಣ ಆದ್ರ ಸಿಎಂ ಸಿದ್ದರಾಮಯ್ಯ ಕುರ್ಚಿ ತಲೆದಂಡವಾಗೋದಕ್ಕೆ, ಸಿಎಂ ಸಿದ್ದರಾಮಯ್ಯ ತಲೆದಂಡವಾಗೋದಕ್ಕೆ, ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗತ್ತೆ ಅಂತ ಪಾಪ ಸಿದ್ದರಾಮಯ್ಯಂಗೆ ಗೊತ್ತೇ ಇರಲಿಲ್ವಂತೆ. ಆದರೆ ದೆಹಲಿಯಲ್ಲಿ ಏಕಾಏಕಿ ಉಲ್ಟಾ ಆಗಿದೆ. ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯ ಪ್ಲಾನ್ ಹೋಗಿದ್ದಂಥದ್ದು ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತುಕತೆ ಚರ್ಚೆಯನ್ನು ಆಡೋದಕ್ಕೆ, ರಾಜ್ಯಸಭೆ ವಿಚಾರವಾಗಿ ಮಾತುಕತೆ ಚರ್ಚೆಯನ್ನು ಆಡೋದಕ್ಕೆ, ಪರಿಷತ್ ಟಿಕೆಟ್ ಬಗ್ಗೆ ಮಾತುಕತೆ ಚರ್ಚೆಯನ್ನು ಆಡೋದಕ್ಕೆ. ಬಟ್ ಅಲ್ಲಿ ಹೋದಾಗ ಸಿದ್ದರಾಮಯ್ಯಗೆ ಕಾದಿದಂತಹ ಶಾಕ್. ಇನ್ನು ಸಿದ್ದು ವಿರುದ್ಧ ಕೇರಳ ಮಸಲತ್ತು ಹೇಗೆಲ್ಲ ನಡೀತು? ಅಪ್ಪಿತಪ್ಪಿಯೂ ಕೂಡ ಒಪ್ಪಂದದ ಬಗ್ಗೆ ಮಾತನಾಡಿರಲಿಲ್ಲ ರಾಹುಲ್ ಗಾಂಧಿ. ಮಲ್ಲಿಕಾರ್ಜುನ್ ಖರ್ಗೆಯೂ ಕೂಡ ಎಲ್ಲೂ ಕೂಡ ಸಿಎಂ ಕುರ್ಚಿ ಬಗ್ಗೆ ಮಾತನಾಡಿರಲಿಲ್ಲ. ಆದರೆ ಕೇರಳ ಚುನಾವಣೆಯ ಬಳಿಕ ಬದಲಾಗಿದೆ ಕಂಪ್ಲೀಟ್ ಆದಂತಹ ರಾಜಕಾರಣ. ಸೊ ಕೇರಳ ರಾಜಕಾರಣವೇ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಎರವಾಯ್ತಾ? ಹಾಗಾದ್ರೆ ಕೇರಳ ಚುನಾವಣೆಯ ಬಳಿಕ ಅಧಿಕಾರ ಹಸ್ತಾಂತರ ಒಪ್ಪಿದಂತಹ ಖರ್ಗೆ ಕರ್ನಾಟಕದಂತೆ ಕೇರಳದಲ್ಲೂ ಕೂಡ 2.5 ವರ್ಷ ಅಧಿಕಾರ ಸೂತ್ರವನ್ನ ತರಬೇಕಾಗಿತ್ತು. ಕೇರಳ ಸಿಎಂ ಸತೀಶ್ನ ಕೆಳಗಿಳಿಸಿದಂತಹ ವೇಣು ಸಿಎಂ ಆಗೋದಕ್ಕೆ ತಂತ್ರವನ್ನ ರೂಪಿಸ್ತಾ ಇರ್ತಾರೆ. ಮುಂದೆ ಕರ್ನಾಟಕದ್ದೇ ಉದಾಹರಣೆಯಾಗಿ ತೋರಿಸೋದಕ್ಕೆ ವೇಣು
ಪ್ಲಾನ್ ಅನ್ನ ಮಾಡಿರ್ತಾರೆ. ಸೊ ಒತ್ತಡವನ್ನ ಹೇರಿ ಸಿದ್ದರಾಮಯ್ಯರನ್ನ ಫೈನಲ್ ಆಗಿ ಕೆಳಗಿಳಿಸಿದ್ರ ವೇಣುಗೋಪಾಲ್ ಹಾಗಾದ್ರೆ. ಸೊ ಇಷ್ಟು ವಿಚಾರಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ತಲೆದಂಡವಾಗೋದಕ್ಕೆ ಫೈನಲಿ ವೇಣುಗೋಪಾಲ್ ಅವರ ಅತ್ಯಾಪ್ತರು ಯಾವಾಗಲೂ ಕೂಡ ಸಜೆಷನ್ಸ್ ಕೊಡ್ತಾ ಇರ್ತಾರೆ, ಜೊತೆಯಲ್ಲಿರ್ತಾರೆ, ಪ್ರತಿಯೊಂದು ಆಗು ಹೋಗುಗಳಲ್ಲೂ ಕೂಡ ಕೈ ಜೋಡಿಸ್ತಾ ಇರ್ತಾರೆ. ಸೊ ಫೈನಲಿ ಇವರ ಒಂದು ತಂತ್ರವೇ ಸಿದ್ದರಾಮಯ್ಯ ಕುರ್ಚಿ ಕೆಳಗಿಳಿಯೋದಕ್ಕೆ ಕಾರಣವಾಯ್ತಾ ಹಾಗಾದ್ರೆ?